ಸ್ಯಾಲ್ರಿ 37,500 ರೂಪಾಯಿಂದ 76,100 ರೂಪಾಯಿವರೆಗೆ ಇರುತ್ತೆ. ಇದ್ರ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸಸ್ ಎಲ್ಲ ಆ್ಯಡ್ ಆಗುತ್ತೆ ಗೈಸ್. ಕರ್ನಾಟಕ ಪೊಲೀಸ್ಗೆ ತಯಾರಿ ಮಾಡ್ತಿರೋ ಅಸ್ಪಿರೆಂಟ್ಸ್ಗೆಲ್ಲ ಜೈ ಹಿಂದ್. ಫೈನಲಿ ಕರ್ನಾಟಕ ಗೌರ್ಮೆಂಟ್ ಅವರು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ತುಂಬ ವೇಟಿಂಗ್ಗಳ ನಂತರ ಫೈನಲಿ ಬಿಟ್ಟಿದ್ದಾರೆ. ಇವಾಗ ಬರೀ ಸಿವಿಲ್ ಪೊಲೀಸ್ಗೆ ಮಾತ್ರ ಕರೆದಿರೋದು. ಯಾರೆಲ್ಲ KSRP DARಗೆಲ್ಲ ತಯಾರಿನ ಮಾಡ್ತಾ ಇದ್ದೀರಾ ಅವರು ಇನ್ನೂ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಈಗ ಸಿವಿಲ್ ಪೊಲೀಸ್ ಮಾತ್ರ ವೇಕೆನ್ಸಿನ ಬಿಟ್ಟಿದ್ದಾರೆ. ಇದಾಗಿ ಒಂದು ವಾರ 10 ದಿನದೊಳಗಡೆ ನೆಕ್ಸ್ಟ್ ರಿಸರ್ವರ್ಗೆ ಬಿಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಸಿವಿಲ್ ಪೊಲೀಸ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಹುದ್ದೆಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಗೈಸ್. ಏಜ್ ಕ್ರೈಟೇರಿಯಾ, ಅಪ್ಲಿಕೇಶನ್ ಫೀಸು, ಎಕ್ಸಾಮ್ ಡೇಟ್ ಯಾವಾಗ, ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಲಾಸ್ಟ್ ಡೇಟ್ ಯಾವಾಗ, ಸೆಲೆಕ್ಷನ್ ಪ್ರೊಸೆಸ್ಸು, PET ಯಾವ ಥರ ಇರುತ್ತೆ, PST ಯಾವ ಥರ ಇರುತ್ತೆ, ಈ ಸಲ ಏನೇನು ಚೇಂಜ್ ಮಾಡಿದ್ದಾರೆ, ಡಾಕ್ಯುಮೆಂಟ್ ಏನೇನು ರೆಡಿ ಮಾಡ್ಕೋಬೇಕು, ಮೆಡಿಕಲ್ ಯಾವ ಥರ ಇರುತ್ತೆ, ಸ್ಯಾಲ್ರಿ ಎಷ್ಟಿರುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನ್ನ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಂಡಿಂಗ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ, ಏನು ಅರ್ಥ ಆಗೋದಿಲ್ಲ ನಿಮಗೆ. ಮತ್ತು ಕೆಳಗಡೆ ಹೈಪ್ ಬಟನ್ ಕಾಣ್ತಿದೆ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಎಲ್ಲ ಮಕ್ಕಳಿಗೂ ಈ ವಿಡಿಯೋ ರೀಚ್ ಆಗುತ್ತೆ. ಬನ್ನಿ. ಮತ್ತು ಯಾರೆಲ್ಲ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಇದೇ ಥರ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇದು ಸಿವಿಲ್ ಪೊಲೀಸ್ ಜಾಬ್ ಆಗಿರುತ್ತೆ ಗೈಸ್. ರಿಸರ್ವ್ ಅವ್ರಿಗೆ ಇವಾಗ ಕರೆದಿಲ್ಲ. ಸಿವಿಲ್ ಪೊಲೀಸ್ ಓನ್ಲಿ. ಯಾರ್ದೆಲ್ಲ 12th ಪಾಸ್ ಆಗಿದೆ, ಸೆಕೆಂಡ್ PUC ಕಂಪ್ಲೀಟ್ ಆಗಿದೆ, ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಯಾವುದೋ ವಿಭಾಗದಲ್ಲೂ ಸೆಕೆಂಡ್ PUC ಕಂಪ್ಲೀಟ್ ಆಗಿದ್ರೆ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. 3,395 ವೇಕೆನ್ಸಿಗಳನ್ನ ಕರೆದಿದ್ದಾರೆ. 2,266 ಮೇಲ್ ಕ್ಯಾಂಡಿಡೇಟ್ಸ್ಗೆ, 755 ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಈ ಹುದ್ದೆಗಳನ್ನ ಕರೆದಿದ್ದಾರೆ. ಟ್ರಾನ್ಸ್ಜೆಂಡರ್ಗೂ ಕೂಡ ವೇಕೆನ್ಸಿಗಳನ್ನ ಬಿಟ್ಟಿದ್ದಾರೆ ಗೈಸ್. ಈಗ ಒಂದೊಂದೇ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ನೀವಿಲ್ಲಿ ನೋಡ್ತಿರ್ಬೋದು, ನಿನ್ನೆ ಡೇಟಲ್ಲಿ ಈ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 3,395 ಹುದ್ದೆಗಳ ನೇರ ನೇಮಕಾತಿ ಕುರಿತು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 8/6/2026. ನಾಳಿದ್ದು 8ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಗೈಸ್. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026 ಜುಲೈ 3ವರೆಗೆ ಅಪ್ಲೈನ ಮಾಡಬಹುದಾಗಿದೆ. ಮತ್ತು ಪೇಮೆಂಟ್ ಲಾಸ್ಟ್ ಡೇಟು 4 ಜುಲೈ. ಡೇಟ್ಗಳು ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಡೇಟ್ಗಳು. 8ನೇ ತಾರೀಕು 3 ಜುಲೈ ಮತ್ತು ಪೇಮೆಂಟ್ 4 ಜುಲೈ. ಮತ್ತು ಇದು ಆನ್ಲೈನ್ ಆಗಿರುತ್ತೆ, ಆಫ್ಲೈನ್ ಅನ್ಕೋಬೇಡಿ, ಆನ್ಲೈನ್ ಅಪ್ಲೈ ಮೋಡ್ ಆಗಿರುತ್ತೆ. ಏಜ್ ಕ್ರೈಟೀರಿಯಾ ಬಗ್ಗೆ ಮಾತಾಡೋದಾದ್ರೆ, ಜನರಲ್ ಕ್ಯಾಂಡಿಡೇಟ್ಸ್ಗೆ 18ರಿಂದ 33 ವರ್ಷ ಆಗಿರಬೇಕು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮತ್ತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಈ ಕ್ಯಾಂಡಿಡೇಟ್ಗಳಿಗೆ 35 ವರ್ಷದವರೆಗೆ ಅಪ್ಲೈ ಮಾಡಬಹುದು ನೋಡಿ. 2 ವರ್ಷ ಇವರಿಗೆ ರಿಲ್ಯಾಕ್ಸೇಷನ್ ಇದೆ. 18ರಿಂದ 33 ಪ್ಲಸ್ 2 ವರ್ಷ. ನೆಕ್ಸ್ಟ್ ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ಇದೆ ನೋಡಿ. ಇವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ಗಾಯ್ಸ್. ಏಜು ಮೇಲ್, ಫಿಮೇಲ್ ಮತ್ತೆ ತೃತೀಯ ಲಿಂಗ ಅಂದ್ರೆ ಟ್ರಾನ್ಸ್ಜೆಂಡರ್, ಈ 3 ಕೆಟಗರಿವರೆಗೂ ಸೇಮ್ ಏಜ್ ಕ್ರೈಟೇರಿಯಾ ಇರುತ್ತೆ. ನೆಕ್ಸ್ಟ್ ಅಪ್ಲೈ ಹೇಗೆ ಮಾಡೋದಂತ ನೋಡೋಣ. ಅಪ್ಲೈನ ನೀವು ಗೂಗಲ್ಗೆ ಹೋಗ್ಬಿಟ್ಟು KEA ಅಫಿಷಿಯಲ್ ವೆಬ್ಸೈಟ್ ಅಂತ ಸರ್ಚ್ ಮಾಡಿ, ಕರ್ನಾಟಕ ಪೊಲೀಸ್ ಇಲಾಖೆ ಹುದ್ದೆಗಳು ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿದ್ರೆ ಅದನ್ನ ಫಿಲ್ ಮಾಡ್ತಾ ಹೋಗಿ. ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ನೋಡಿ, ಈ ವೆಬ್ಸೈಟ್ನ ಗೂಗಲಲ್ಲಿ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ಡೈರೆಕ್ಟ್ ಆ ಪೇಜ್ಗೆ ಹೋಗುತ್ತೆ. ಮತ್ತೆ SSC GD ಅಗ್ನಿವೀರು ಅದರಲ್ಲೆಲ್ಲ ನಿಮಗೆ ಕರೆಕ್ಷನ್ ವಿಂಡೋ ಅಂತ ಕೊಡ್ತಾರೆ. ಇದರಲ್ಲಿ ಯಾವುದೇ ಕರೆಕ್ಷನ್ ವಿಂಡೋ ಇಲ್ಲ ಗೈಸ್. ಹಾಗಾಗಿ ಒಂದು ಸಲ ನೀವು ಅಪ್ಲೈ ಮಾಡಿದ್ರಿ ಅಂದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ 2 ಸಲ ನೀವು ಅಪ್ಲಿಕೇಶನ್ನ ಓದ್ಕೊಂಡು ಕರೆಕ್ಷನ್ನ ಮಾಡಿಕೊಂಡು ಸಬ್ಮಿಟ್ ಮಾಡಿ, ತುಂಬಾ ಎಚ್ಚರಿಕೆಯಿಂದ ಅಪ್ಲೈ ಮಾಡಿ ಗೈಸ್. ನೆಕ್ಸ್ಟ್ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ 37,500 ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಬೇಸಿಕ್ ಪೇನೆ, ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ. ಟೋಟಲ್ ಸ್ಟಾರ್ಟಿಂಗು 37,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಪಿಂಚಣಿ ಸೌಲಭ್ಯ ಅಂದ್ರೆ ಪೆನ್ಷನ್ ಸ್ಕೀಮ್ ಕೂಡ ಇರುತ್ತೆ. ಇವಾಗ 2004ರಿಂದ ಈ ಕಡೆಗೆ ಯಾರೆಲ್ಲ ಜಾಯಿನ್ ಆಗ್ತಾ ಇದಾರೆ ಅವ್ರಿಗೆಲ್ಲ NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತಾರೆ. ಆ ಸ್ಕೀಮ್ ಅಲ್ಲಿ ನಿಮಗೆ ಪೆನ್ಷನ್ ಸಿಗುತ್ತೆ ಗಾಯ್ಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬ್ರಾಕೆಟ್ ಅಲ್ಲಿ NPS ಅಂತ. NPS ಯೋಜನೆಯಲ್ಲಿ ನಿಮಗೆ ಪೆನ್ಷನ್ ಸಿಗುತ್ತೆ ಆಫ್ಟರ್ ರಿಟೈರ್ಮೆಂಟ್. ನೆಕ್ಸ್ಟ್ ಒಂದು ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡೋದಾದ್ರೆ, ಜನರಲ್ ಮತ್ತೆ ಅದರ್ ಕೆಟಗರಿ ನೋಡೋಣ. ಪ್ರವರ್ಗ 2A, 2B, 3A, 3B ಈ ಕೆಟಗರಿಯವರಿಗೆ 750 ರೂಪಾಯಿ ಇದೆ.
ಮತ್ತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಟ್ರಾನ್ಸ್ಜೆಂಡರ್ ಇವ್ರಿಗೆ 500 ರೂಪಾಯಿ ಇದೆ. ಒಂದ್ಸಲ ನೀವು ಪೇಮೆಂಟ್ ಮಾಡಿದ್ರೆ ಮತ್ತೆ ಪೇಮೆಂಟ್ ವಾಪಸ್ ಸಿಗೋದಿಲ್ಲ ಗೈಸ್, ನೆನಪಲ್ಲಿ ಇರಲಿ. ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಆನ್ಲೈನ್ ಮೋಡ್ ಇರುತ್ತೆ ಅನ್ಕೋಬೇಡಿ. ಆಫ್ಲೈನ್ ಮೋಡ್ ಅಲ್ಲಿ OMR ಶೀಟ್ ಅಲ್ಲಿ ನಿಮ್ಗೆ ಎಕ್ಸಾಮ್ ನಡೀತಿದೆ ಗೈಸ್. ಆಫ್ಲೈನ್ OMR ಟೈಪ್ ಅಂತ ಕೊಟ್ಟಿದ್ದಾರೆ, ಆನ್ಲೈನ್ ಅಲ್ಲ ಆಫ್ಲೈನ್ ಅಲ್ಲಿ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ, ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆ ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿ ನೀವು 2nd PUC ಕಂಪ್ಲೀಟ್ ಆಗಿರ್ಬೇಕು ಅಂತವರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. 10th ಆಗಿದ್ರೆ ಆಗೋದಿಲ್ಲ ಗೈಸ್, ಇದು ಸಿವಿಲ್ ಹುದ್ದೆಗಳು, ಓನ್ಲಿ 2nd PUC. ಮತ್ತೆ ಯಾರೆಲ್ಲ ಸರ್ ನಂದು ಎಕ್ಸಾಮ್ ಬರೆದಿದ್ದೀನಿ, ರಿಸಲ್ಟ್ ಬಂದಿಲ್ಲ, ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದೀನಿ ಅನ್ನೋ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ನಿಮ್ಗೆ ರಿಸಲ್ಟ್ ಬಂದು ಮಾರ್ಕ್ಸ್ ಕಾರ್ಡ್ ಕೈಯಲ್ಲಿರಬೇಕು ಅಂತ ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ಅಪ್ಲೈನ ಮಾಡಬಹುದಾಗಿದೆ. ಯಾರು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅವರು ದಯವಿಟ್ಟು ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಗೈಸ್. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗಡೆ ಎಲ್ಲ ಅಭ್ಯರ್ಥಿಗಳು PUC ಮುಗಿದಿರಬೇಕು. ಅರ್ಜಿ ಸಲ್ಲಿಸಕ್ಕೆ ಲಾಸ್ಟ್ ಡೇಟ್ ಇದೆಯಲ್ಲ, ಆ ಡೇಟ್ ಒಳಗಡೆ ನೀವು PUC ಪಾಸ್ ಆಗಿ ಮಾರ್ಕ್ಸ್ ಕಾರ್ಡ್ ನಿಮ್ ಕೈ ಇರಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ ಬಗ್ಗೆ ಮಾತಾಡೋದಾದ್ರೆ, ಎಲ್ಲಾ ಡಿಸ್ಟಿಕ್ ಅಲ್ಲೂ ಎಕ್ಸಾಮ್ ನ ಮಾಡೋದಿಲ್ಲ. ಕೆಲವೊಂದು ಸೆಲೆಕ್ಟೆಡ್ ಡಿಸ್ಟಿಕ್ ಗಳಲ್ಲಿ ಎಕ್ಸಾಮ್ಗಳನ್ನ ಮಾಡ್ತಾರೆ, ಅಲ್ಲಿಗೆ ಹೋಗಿ ನೀವು ಎಕ್ಸಾಮ್ ನ ಅಟೆಂಡ್ ಮಾಡಬೇಕಾಗುತ್ತೆ. ಮತ್ತೆ ಎಕ್ಸಾಮ್ ಗಿಂತ 3-4 ದಿನ ಮುಂಚೆ ಅಡ್ಮಿಟ್ ಕಾರ್ಡ್ ನ KEA ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬಿಡ್ತಾರೆ. ನೀವು ಎಕ್ಸಾಮ್ಗೆ ಆ ಒರಿಜಿನಲ್ ಅಡ್ಮಿಟ್ ಕಾರ್ಡ್ ನ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್, DL ಯಾವ್ದಾದ್ರು ಒಂದು, ವೋಟರ್ ID ಯಾವ್ದಾದ್ರು ಒಂದು ಒರಿಜಿನಲ್ ID ಕಾರ್ಡ್ ನ ತಗೊಂಡು ಹೋಗ್ಬೇಕಾಗುತ್ತೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಎಕ್ಸಾಮ್ ಸೆಂಟರ್ಗೆ ಬಿಡೋದಿಲ್ಲ. ಅಡ್ಮಿಟ್ ಕಾರ್ಡ್ ಪ್ಲಸ್ ಐ ಕಾರ್ಡ್ ನೀವು ಎರಡನ್ನು ಮಸ್ಟ್ ಅಂಡ್ ಶುಡ್ ತಗೊಂಡು ಹೋಗ್ಲೇಬೇಕು ಗೈಸ್ ಎಕ್ಸಾಮ್ಗೆ. ನೆಕ್ಸ್ಟ್ ಒನ್ ರಿಟರ್ನ್ ಎಕ್ಸಾಮ್ ಮತ್ತೆ ಸಿಲೆಬಸ್ ಬಗ್ಗೆ ಮಾತಾಡೋದಾದ್ರೆ, ರಿಟರ್ನ್ ಎಕ್ಸಾಮ್ ನಿಮ್ಗೆ 100 ಮಾರ್ಕ್ಸ್ ಆಗುತ್ತೆ, 100 ಕ್ವಶನ್ಸ್ ಇರುತ್ತೆ, 90 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಗೈಸ್, 1.5 ಗಂಟೆ. ಈಗ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಾದ್ರೆ, ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಇದಿಷ್ಟು ಸಿಲೆಬಸ್ ನ ನೀವು ಕವರ್ ಮಾಡ್ಕೊಳ್ಳಿ. ಈ ಸಿಲೆಬಸ್ ಅಲ್ಲಿ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ಗೆ ಟೋಟಲ್ 1.5 ಅವರ್ ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಗೈಸ್. ಈ ಸಿಲೆಬಸ್ ನ ನೀವು ಕವರ್ ಮಾಡ್ಕೊಳ್ಳಿ. ಮತ್ತೆ ರಿಟರ್ನ್ ಎಕ್ಸಾಮ್ ಟೈಮ್ ಟೇಬಲ್ ಕೊಟ್ಟಿದ್ದಾರೆ, 2/8/2026. ರಿಟರ್ನ್ ಎಕ್ಸಾಮ್ ಯಾವಾಗ ಅಂತ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಗೈಸ್, ಮೊದಲೇ ಡೇಟ್ ನ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. August 2ಕ್ಕೆ ರಿಟರ್ನ್ ಎಕ್ಸಾಮ್ ಆಗುತ್ತೆ, ಬೆಳಿಗ್ಗೆ 10:30 12 ಗಂಟೆವರೆಗೆ ಟೈಮಿಂಗ್ ನ ಕೊಟ್ಟಿದ್ದಾರೆ. ಈ ಟೈಮಲ್ಲಿ ನಿಮ್ಗೆ ರಿಟರ್ನ್ ಎಕ್ಸಾಮ್ ಆಗುತ್ತೆ. ಸೊ ಈ ಸಲ ನಿಮ್ಗೆ ಎಕ್ಸಾಮ್ಗೆ ಡೇಟ್ ಯಾವಾಗ ಅಂತ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಇವಾಗಲಿಂದನೇ ತಯಾರಿನ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ ನೀವು ತಪ್ಪು ಮಾಡಿದ್ರೆ 0.25 ಮಾರ್ಕ್ಸ್ ನ ಕಟ್ ಮಾಡ್ತಾರೆ. ಅಂದ್ರೆ 4 ಕ್ವಶನ್ ತಪ್ಪು ಮಾಡಿದ್ರೆ ನಿಮ್ಗೆ 1 ಮಾರ್ಕ್ಸ್ ನ ಕಟ್ ಮಾಡ್ತಾರೆ ಗೈಸ್. ಮತ್ತೆ ಮಿಸ್ ಆಗಿ ಕೆಲವೊಂದು ಆನ್ಸರ್ ಗಳನ್ನ ನೀವು ಮಾಡಿದ್ರೆ ಬಿಟ್ಬಿಡ್ತೀರಾ, ಅಂದ್ರೆ ಟಿಕ್ ಮಾಡಿದೆ ರೌಂಡ್ ಹಂಗೆ ಬಿಟ್ಬಿಡ್ತೀರಾ ಸರ್ಕಲ್ ನ, ಅದಕ್ಕೂ ಕೂಡ ಅವರು 0.25 ಮಾರ್ಕ್ಸ್ ನ ನೆಗೆಟಿವ್ ಅಂತ ಕಟ್ ಮಾಡ್ತಾರೆ. ಹಾಗಾಗಿ ನೀವು ಒಂದನ್ನು ಬಿಡಬೇಡಿ, ಎಲ್ಲದಕ್ಕೂ ಅಟೆಂಡ್ ಮಾಡಿ. ರಿಟರ್ನ್ ಎಕ್ಸಾಮ್ ಅಲ್ಲಿ ಪಾಸ್ ಆದವ್ರಿಗೆ ನೆಕ್ಸ್ಟ್ ಫಿಸಿಕಲ್ ಇರುತ್ತೆ. ಫಿಸಿಕಲ್ಗೆ ಒಂದು ಪೋಸ್ಟ್ಗೆ 5 ಕ್ಯಾಂಡಿಡೇಟ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ ಎಂಡೂರೆನ್ಸ್ ಟೆಸ್ಟ್ಗೆ. ರಿಸಲ್ಟ್ ಎಲ್ಲ ಈ ವೆಬ್ಸೈಟ್ ಅಲ್ಲಿ ಬಿಡ್ತಾರೆ, ASP ರಿಕ್ರೂಟ್ಮೆಂಟ್ ಅಥವಾ CET-online.karnataka.gov. ಇದನ್ನು ನೋಟ್ ಮಾಡ್ಕೊಳ್ಳಿ. ಈ ವೆಬ್ಸೈಟ್ಗಳಲ್ಲಿ ರಿಸಲ್ಟ್ಗಳನ್ನ ಬಿಡ್ತಾರೆ ರಿಟರ್ನ್ ಎಕ್ಸಾಮ್. ಫಿಸಿಕಲ್ಗೆ ಹೋಗುವಾಗ ನೀವು ಯಾವ್ದಾದ್ರು ಒಂದು ಐಡೆಂಟಿ ಕಾರ್ಡ್ ನ ತಗೊಂಡು ಹೋಗ್ಬೇಕಾಗುತ್ತೆ. ಪಾಸ್ಪೋರ್ಟ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಯಾವ್ದಾದ್ರು ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾದ್ರೂ ಕೂಡ ತಗೊಂಡು ಹೋಗ್ಬೋದು. ಇಷ್ಟರಲ್ಲಿ ಯಾವ್ದಾದ್ರು ಒಂದು ನೀವು ಐ ಕಾರ್ಡ್ ನ ಒರಿಜಿನಲ್ ನ ತಗೊಂಡು ಹೋಗ್ಬೇಕಾಗುತ್ತೆ ಫಿಸಿಕಲ್ಗೆ. ನೀವು ಫಿಸಿಕಲ್ಗೆ ಹೋದಾಗ ಫಸ್ಟ್ ನಿಮ್ಗೆ PST ಇರುತ್ತೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಮೇಲ್ ಕ್ಯಾಂಡಿಡೇಟ್ಸ್ಗೆ ಹೈಟು 168 ಸೆಂಟಿಮೀಟರ್ ಇರಬೇಕು, ಚೆಸ್ಟ್ 86 ಸೆಂಟಿಮೀಟರ್ ಇರಬೇಕು, ಮತ್ತೆ ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು. 86 ಮತ್ತೆ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಮಾಡಬೇಕಾಗುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಸ್ ಮತ್ತೆ ಟ್ರಾನ್ಸ್ಜೆಂಡರ್ಗೆ ಹೈಟ್ 157 ಸೆಂಟಿಮೀಟರ್ ಇರಬೇಕು, ಮತ್ತೆ 45 kg ಕಡಿಮೆ ವೆಯ್ಟ್ ಇರಬಾರ್ದು ಫಿಮೇಲ್ ಕ್ಯಾಂಡಿಡೇಟ್ಸ್, ನೆನ್ಪಿಟ್ಕೊಳ್ಳಿ. ಯಾರೆಲ್ಲ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸ್ತಿರೋ ಬುಡಕಟ್ಟು ಪುರುಷ ಈ ಕ್ಯಾಟಗರಿಲಿ ಬರ್ತೀರಾ, ಅವರು 155 ಸೆಂಟಿಮೀಟರ್ ಹೈಟ್ ಹೊಂದಿದ್ರೆ ಸಾಕು. ಮತ್ತೆ ಚೆಸ್ಟ್ ಅಲ್ಲೂ ಫುಲ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. 5 ಸೆಂಟಿಮೀಟರ್ ನೀವು ಎಕ್ಸ್ಪೆಂಡ್ ಮಾಡಿದ್ರೆ ಟೋಟಲ್ 75 ಸೆಂಟಿಮೀಟರ್ ಆದ್ರೆ ಸಾಕು. ನಿಮ್ಗೆ ಎಕ್ಸ್ಪೆಂಡ್ ಮಾಡಿದ್ಮೇಲೆ ಅವರು ಅರ್ಹ ಆಗಿರ್ತೀರ. ನೆಕ್ಸ್ಟ್ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ 150 ಸೆಂಟಿಮೀಟರ್ ಇರಬೇಕಾಗುತ್ತೆ.
ನೆನಪಲ್ಲಿ ಇಟ್ಕೊಳ್ಳಿ. ಟಿ ಎಸ್ ಟಿ ಪಾಸ್ ಆದ್ಮೇಲೆ ನೆಕ್ಸ್ಟ್ ಪಿ ಇರುತ್ತೆ, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್. ಅದರಲ್ಲಿ ಮೊದಲನೇ ಇವೆಂಟ್ ಮೇಲ್ ಕ್ಯಾಂಡಿಡೇಟ್ಸ್ಗೆ 1600 ಮೀಟರ್ ಇರುತ್ತೆ. 6.5 ನಿಮಿಷದಲ್ಲಿ 1600 ಮೀಟರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಹೈ ಜಂಪ್ ಇರುತ್ತೆ. 1.2 ಮೀಟರ್ ಅಂದ್ರೆ ಇಲ್ಲಿ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ 1.20 ಮೀಟರ್ ಅಂತ. ಮೀಟರ್ ಅಲ್ಲಿ ನಿಮ್ಗೆ ಅರ್ಥ ಆಗಲ್ಲ. 1.2 ಮೀಟರ್ ಅಂದ್ರೆ 3.9 ಫೀಟ್ ಅಂತ. ಎತ್ತರ ಜಿಗಿತ ಹೈ ಜಂಪು 3.9 ಅಡಿ ಅಥವಾ ಉದ್ದ ಜಿಗಿತ ಲಾಂಗ್ ಜಂಪು 3.80 ಮೀಟರ್ ಅಂದ್ರೆ 12.4 ಫೀಟ್ ಇರುತ್ತೆ. ಇಲ್ಲಿ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ, ಇದಾದ್ರೂ ಮಾಡ್ಬೋದು 1600 ಮೀಟರ್ ನೀವು ಪಕ್ಕ ಮಾಡ್ಲೇಬೇಕಾಗುತ್ತೆ. ಅದ್ರ ಜೊತೆಗೆ ಎತ್ತರ ಜಿಗಿತ ಅಥವಾ ಹೈ ಜಂಪ್ ಅಥವಾ ಲಾಂಗ್ ಜಂಪ್ ಎರಡರಲ್ಲೊಂದು ಮಾಡ್ಬೇಕಾಗುತ್ತೆ. ಯಾವ್ದೋ ನಿಮ್ಗೆ ಈಸಿ ಅನ್ಸುತ್ತೆ ಅದನ್ನ ಮಾಡ್ಬೇಕು. 2 ಮಾಡ್ಬೇಕು ಅಂತ ಏನಿಲ್ಲ, 3 ಅವಕಾಶ 3 ಚಾನ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಗೈಸ್. ಮೊದಲೇ ನೀವು ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ, ಇವಾಗಿಂದ ಪ್ರಾಕ್ಟೀಸ್ ಮಾಡುವಾಗ ನಾನು ಯಾವ್ದು ಮಾಡಬಹುದು, ಹೈ ಜಂಪ್ ಈಸಿನಾ ಲಾಂಗ್ ಜಂಪ್ ಈಸಿನಾ ಅಂತ. ಮತ್ತೆ ಗುಂಡು ಎಸೆತ ಶಾರ್ಟ್ ಪುಟ್ ಇರುತ್ತೆ. 7.26 kg 5.6 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಂದ್ರೆ 18.3 ಅಡಿ ಇರುತ್ತೆ. ಇಷ್ಟು ದೂರನ ನೀವು ಎಸಿಬೇಕಾಗುತ್ತೆ. 3 ಚಾನ್ಸ್ ಇರುತ್ತೆ. ಕನ್ಫ್ಯೂಸ್ ಆಗ್ಬೇಡಿ, ಇನ್ನೊಂದ್ಸಲ ಹೇಳ್ತೀನಿ. ಫಸ್ಟ್ ಇವೆಂಟ್ 1600 ಮೀಟರ್ 6 ನಿಮಿಷ 30 ಸೆಕೆಂಡ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೆಕೆಂಡ್ ಇವೆಂಟ್ ಅಲ್ಲಿ ಹೈ ಜಂಪ್ ಅಥವಾ ಲಾಂಗ್ ಜಂಪ್ ಎರಡರಲ್ಲೊಂದು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, 3 ಚಾನ್ಸ್ ಅಲ್ಲಿ ಮಾಡಬೇಕಾಗುತ್ತೆ. ಥರ್ಡ್ ಇವೆಂಟ್ ಶಾರ್ಟ್ ಪುಟ್ 7.26 kg ಇದು 18.3 ಅಡಿ ಎಸಿಬೇಕಾಗುತ್ತೆ 3 ಚಾನ್ಸ್ ಅಲ್ಲಿ. ಇದಿಷ್ಟು ಮೇಲ್ ಕ್ಯಾಂಡಿಡೇಟ್ಸ್ಗೆ. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 400 ಮೀಟರ್ ರನ್ನಿಂಗ್ ಇರುತ್ತೆ. 2 ನಿಮಿಷಕ್ಕೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮತ್ತೆ ಸೇಮ್ ಇವ್ರಿಗೂ ಅದೇ ತರ ಹೈ ಜಂಪ್ ಮತ್ತೆ ಲಾಂಗ್ ಜಂಪ್ ಇರುತ್ತೆ. ಎರಡರಲ್ಲೊಂದು ಮಾಡಬೇಕಾಗುತ್ತೆ. 0.90 ಮೀಟರ್ ಅಂದ್ರೆ 2.9 ಅಡಿ ಮತ್ತೆ ಲಾಂಗ್ ಜಂಪ್ 2.50 ಮೀಟರ್ ಅಂದ್ರೆ 8.2 ಅಡಿ. ಯಾವ್ದು ನಿಮ್ಗೆ ಈಸಿ ಅನ್ಸುತ್ತೆ ಅದು ಮಾಡಬಹುದು. ಮತ್ತೆ ಗುಂಡು ಎಸೆತ 4 kg ಶಾರ್ಟ್ ಪುಟ್ 4 kg weight ಇರೋದು 3.75 ಮೀಟರ್ ಅಂದ್ರೆ 12.3 ಅಡಿ ದೂರನ ಎಸೆಬೇಕಾಗುತ್ತೆ. 3 ಚಾನ್ಸ್ ಇರುತ್ತೆ. ಹೆಣ್ಮಕ್ಳಿಗೆ ಫಸ್ಟ್ ಇವೆಂಟ್ 400 ಮೀಟರ್, ಸೆಕೆಂಡ್ ಇವೆಂಟ್ ಅಲ್ಲಿ ಆಪ್ಷನ್ ಇರುತ್ತೆ ಎರಡರಲ್ಲೊಂದು. ಥರ್ಡ್ ಇವೆಂಟ್ ಗುಂಡು ಎಸೆತ 4 kg 12 ಅಡಿ ಎಸಿಬೇಕಾಗುತ್ತೆ. ಇದಿಷ್ಟು ಆಯ್ತು PET. ಮತ್ತೆ ಇಲ್ಲಿ ಬುಡಕಟ್ಟು ಜನಾಂಗದಲ್ಲಿ ಯಾರ್ಯಾರು ಬರ್ತಾರೆ ಅಂತ ಕೊಟ್ಟಿದ್ದಾರೆ, ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಯಾವ್ಯಾವ ಡಿಸ್ಟಿಕ್ ಅವ್ರು ಬರ್ತಾರೆ ಅಂತ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ. PST PET ಆದ್ಮೇಲೆ ಮೆಡಿಕಲ್ ಇರುತ್ತೆ. ಮೆಡಿಕಲ್ಗೆ ನೀವು ಹೋಗ್ಬೇಕಾದ್ರೆ 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತೆ ಬೇರೆ ಯಾವ್ದ್ರಲ್ಲಿ ನೀವು ಮೀಸಲಾತಿನ ತಗೊಂಡಿರ್ತೀರಾ ಆ ಸರ್ಟಿಫಿಕೇಟ್ಗಳನ್ನ ಒರಿಜಿನಲ್ನ ನೀವು ತಗೊಂಡೋಗ್ಬೇಕಾಗುತ್ತೆ. ಅದ್ರ ಜೊತೆಗೆ ಗೆಜೆಟೆಡ್ ಆಫೀಸರ್ಸ್ ಯಾರು ಇರ್ತಾರೆ ಅವ್ರ ಹತ್ರ ಎಲ್ಲ ಸರ್ಟಿಫಿಕೇಟ್ಗಳ ಜೆರಾಕ್ಸ್ಗೆ ಅಟೆಸ್ಟೆಡ್ ಮಾಡಿಸಿ ತಗೊಂಡೋಗ್ಬೇಕಾಗುತ್ತೆ. ಮೆಡಿಕಲ್ ಟೆಸ್ಟ್ ನಲ್ಲಿ ಫಸ್ಟ್ ಒನ್ ದೃಷ್ಟಿ ಅಂದ್ರೆ ಐ ಟೆಸ್ಟ್ ಇರುತ್ತೆ. ಅದರಲ್ಲಿ ದೂರದ ದೃಷ್ಟಿ ಸಮೀಪ ದೃಷ್ಟಿ ಅಂತ ಮಾಡ್ತಾರೆ. ಫಸ್ಟ್ ನಿಮ್ಗೆ ಉತ್ತಮ ಮತ್ತೆ ಕನಿಷ್ಠ ಅಂತ ಇರುತ್ತೆ. ಉತ್ತಮ ಅಂದ್ರೆ ಚೆನ್ನಾಗಿರೋದು ಅಂದ್ರೆ ಒಳ್ಳೆ ಪವರ್ ಇರುವಂತ ಐಯಲ್ಲಿ 6/9 ಇರಬೇಕು ಅಥವಾ ಕಡಿಮೆ ಇದ್ರಲ್ಲೂ ಅಷ್ಟೇ 6/9 ಇರಬೇಕು. SSCGD ಆರ್ಮೇಲೆಲ್ಲ 6/6 ಕೇಳ್ತಾರೆ, ಆದ್ರೆ ಇದರಲ್ಲಿ 6/9 ಕೇಳಿದ್ದಾರೆ. ದೂರದೃಷ್ಟಿ ಮತ್ತೆ ಸಮೀಪ ದೃಷ್ಟಿ ನೋಡಿ 0/6 0/8 ಕೇಳಿದ್ದಾರೆ. ದೂರದೃಷ್ಟಿಲಿ 6/9 ಇದ್ರೂ ನಡೆಯುತ್ತೆ. ಮತ್ತೆ 6/9 ಅಥವಾ ಒಂದು ಕಣ್ಣು 6/12 ಇದ್ರೂ ನಡೆಯುತ್ತೆ ಅಂತ ಕ್ಯಾಂಡಿಡೇಟ್ಗಳು ಕೂಡ ಪಾಸ್ ಆಗಬಹುದು. ಸಮೀಪ ದೃಷ್ಟಿ 0/6 ಮತ್ತೆ 0/8 ಇರಬೇಕಾಗುತ್ತೆ. ವರ್ಣಾಂಧತೆ ಅಂದ್ರೆ ಕಲರ್ ಬ್ಲೈಂಡ್ನೆಸ್, ಮೆಳ್ಳುಗಣ್ಣು ಅಥವಾ ಯಾವುದೇ ಕಣ್ಣಿನ ರೆಪ್ಪೆ ವಿಕೃತಿ ಆತರ ಏನಾದ್ರು ಪ್ರಾಬ್ಲಮ್ ಇದ್ರೆ ರಿಜೆಕ್ಟ್ ಮಾಡ್ತಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಶ್ರವಣ ಶಕ್ತಿ ಅಂದ್ರೆ ಹಿಯರಿಂಗ್ ಟೆಸ್ಟ್, ಇಯರ್ ಟೆಸ್ಟ್. ಅದರಲ್ಲಿ ರಿನ್ನರ್ಸ್ ಟೆಸ್ಟ್, ವೆಬ್ಬರ್ಸ್ ಟೆಸ್ಟ್, ಟೆಸ್ಟ್ಸ್ ಆಫ್ ವೆರ್ಟಿಗೋ ಈ ಟೆಸ್ಟ್ಗಳನ್ನ ಮಾಡ್ತಾರೆ. ನೆಕ್ಸ್ಟ್ ವೆರಿಕೋಸ್ ವೈನ್ಸ್, ಇಂಪ್ಲಿಮೆಂಟ್ ಇನ್ ಸ್ಪೀಚ್, ಚೆಸ್ಟ್ ಎಕ್ಸ್ರೇ ಈ ಟೆಸ್ಟ್ಗಳನ್ನ ಮಾಡ್ತಾರೆ. ನೆಕ್ಸ್ಟ್ ಡಿಫಾರ್ಮಿಟೀಸ್ ಟೆಸ್ಟ್ಗಳನ್ನ ಮಾಡ್ತಾರೆ. ಅದರಲ್ಲಿ ನಾಕ್ ನೀಸ್, ಫ್ಲಾಟ್ ಫುಟ್, ಬೋಲೆಕ್ಸ್, ಕ್ಯೂಬಿಟಸ್ ವ್ಯಾಲ್ಗಸ್, ಕ್ಯೂಬಿಟಸ್ ವಾರಸ್ ಈ ಟೆಸ್ಟ್ಗಳನ್ನ ಮಾಡ್ತಾರೆ. ಇದರಲ್ಲಿ ಯಾವುದೇ ಡಿಫಾರ್ಮಿಟೀಸ್ ಬಂದ್ರೆ ರಿಜೆಕ್ಟ್ ಮಾಡ್ತಾರೆ ಗೈಸ್. ಮೆಡಿಕಲ್ದೇ ಒಂದು ಸಂಪೂರ್ಣವಾಗಿ ವಿಡಿಯೋನ ಮಾಡ್ತೀನಿ, ಇವಾಗ ಜಸ್ಟ್ ಜನರಲ್ ಆಗಿ ತಿಳ್ಕೊಳ್ಳಿ. ಯಾರೆಲ್ಲ ಗ್ರಾಮೀಣ ಅಭ್ಯರ್ಥಿ ರೂರಲ್ ಕ್ಯಾಟಗರಿಗೆ ಅಪ್ಲೈ ಮಾಡಿದ್ದೀರಾ ಅವರು ನಮೂನೆ 1 ಮತ್ತೆ ನಮೂನೆ 2 ಅಂತ 2 ಫಾರ್ಮ್ ಇರುತ್ತೆ. ನಮೂನೆ 1 ಫಾರ್ಮ್ ಅಲ್ಲಿ ನೀವು ಅದನ್ನ ಫಿಲ್ ಮಾಡಿ ಆ ಪ್ರಮಾಣ ಪತ್ರನ ನಿಮ್ಮ ತಹಸೀಲ್ದಾರ್ ಹತ್ರ, ನಿಮ್ಮ ತಾಲೂಕಲ್ಲಿ ಇರ್ತಾರಲ್ಲ ಆ ತಹಸೀಲ್ದಾರ್ ಹತ್ರ ಸೈನ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ನಮೂನೆ 1
ಮತ್ತೆ ನಮೂನೆ 2 ಅಂತ ಏನಿದೆ ಆ ಪ್ರಮಾಣ ಪತ್ರನ ಫಿಲ್ ಮಾಡಿ ನಿಮ್ಮ ಸ್ಕೂಲ್ HM ಮತ್ತೆ BEO ಇವರಿಬ್ಬರ ಹತ್ರನೂ ಸೈನ್ ನ ಮಾಡಿಸ್ಕೊಂಡು ಬರ್ಬೇಕಾಗುತ್ತೆ ಗಾಯ್ಸ್. ಮತ್ತೆ ಯಾರೆಲ್ಲ ಕನ್ನಡ ಮಾಧ್ಯಮ ಅಭ್ಯರ್ಥಿ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದೀರಾ, ಅವರು ಕನ್ನಡ ಮಾಧ್ಯಮ ಅವರು ನಿಮ್ಮ ಸ್ಕೂಲ್ HM ಹತ್ರ ಹೋಗಿ ಫಾರ್ಮ್ ನ ಫಿಲ್ ಮಾಡಿಸಿ ಸೈನ್ ಮಾಡಿಸ್ಕೊಂಡು ಬಂದ್ರೆ ಸಾಕು. ನೆಕ್ಸ್ಟ್ ಏನೇನ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಆಧಾರ್ ಕಾರ್ಡ್, ಎರಡನೇದು ಮಾರ್ಕ್ಸ್ ಕಾರ್ಡ್, 10th ಮತ್ತೆ PUC ಮಾರ್ಕ್ಸ್ ಕಾರ್ಡ್, ಮೂರನೇದು ಡೇಟ್ ಆಫ್ ಬರ್ತ್ ಪ್ರೂಫ್ಗೆ 10th ಮಾರ್ಕ್ಸ್ ಕಾರ್ಡ್ ಆದ್ರೆ ಸಾಕು. ನಾಲ್ಕನೇದು ಇದು ಎಕ್ಸ್ ಸರ್ವಿಸ್ ಮ್ಯಾನ್ಗೆ, ಇದನ್ನ ನಿಮ್ಗೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಒನ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2B, 3A, 3B ಈ ಕ್ಯಾಟಗರಿ ಅವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಒರಿಜಿನಲ್. ಮತ್ತೆ ನೆಕ್ಸ್ಟ್ ಗ್ರಾಮೀಣ ಮೀಸಲಾತಿ ನಮೂನೆ 1, ನಮೂನೆ 2 ಅವಾಗಲೇ ಹೇಳಿದ್ನಲ್ಲ ಯಾವ ತರ ಮಾಡಿಸ್ಬೇಕಂತ, ಯಾರ್ಯಾರ ಹತ್ರ ಸೈನ್ ಮಾಡಿಸ್ಬೇಕು ಅದನ್ನ ರೆಡಿ ಮಾಡಿಸಿ ಇಟ್ಕೊಂಡಿರಿ. ನೆಕ್ಸ್ಟ್ ಕನ್ನಡ ಮಾಧ್ಯಮ, ನಿಮ್ಮ ಸ್ಕೂಲಲ್ಲಿ ಪ್ರಿನ್ಸಿಪಲ್, ನಿಮ್ಮ ಸ್ಕೂಲ್ HM ಹತ್ರ ಸೈನ್ ಮಾಡಿಸಿ ಇಟ್ಕೊಂಡಿರಿ. ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಹೇಳಿದೆ ಅಲ್ವಾ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಡೊಮೈಸೈಲ್ ಸರ್ಟಿಫಿಕೇಟ್ ಇದೆಲ್ಲ ರೆಡಿ ಮಾಡಿಸಿ ಇಟ್ಕೋಬೇಕಾಗುತ್ತೆ. ನೋಡಿದ್ರಲ್ಲ ಗೈಸ್, ಇದಿಷ್ಟು ಸಿವಿಲ್ ಪೊಲೀಸ್ ಹುದ್ದೆಗಳಾಗಿತ್ತು. ಇದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೂ ಕೂಡ 596 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಅದರಲ್ಲಿ 398 ಮೇಲ್ ಕ್ಯಾಂಡಿಡೇಟ್ಸ್ಗೆ, 133 ವೇಕೆನ್ಸಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಕರೆದಿದ್ದಾರೆ. ಕಲ್ಯಾಣ ಕರ್ನಾಟಕ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇರಬೇಕು. ಆರ್ಟಿಕಲ್ 371J ಅಡಿಯಲ್ಲಿ ವಿಶೇಷ ಮೀಸಲಾತಿಗೆ ಅರ್ಹರಾಗಿರುವ ಪ್ರದೇಶಗಳಲ್ಲಿ ಇರುವಂತಹ ಮಕ್ಕಳಿಗೆ ಈ ಸೌಲಭ್ಯನ ಒದಗಿಸಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಯಾವ್ಯಾವ ಡಿಸ್ಟಿಕ್ ಬರುತ್ತೆ ಅಂದ್ರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತೆ ವಿಜಯನಗರ. ಈ ಡಿಸ್ಟಿಕ್ ಅವರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ಬನ್ನಿ ಈಗ ಕಲ್ಯಾಣ ಕರ್ನಾಟಕ ಕ್ಯಾಂಡಿಡೇಟ್ಸ್ ಗಳ ಡೀಟೇಲ್ಸ್ ನ ನೋಡೋಣ. ಕಲ್ಯಾಣ ಕರ್ನಾಟಕ ಕ್ಯಾಂಡಿಡೇಟ್ ಗಳಿಗೆ ಎಷ್ಟು ಹುದ್ದೆಗಳನ್ನ ಕರೆದಿದ್ರೆ ನೋಡೋಣ. ಇದು ಕೂಡ ನಿನ್ನೆ ಡೇಟಲ್ಲಿ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಯಾವ್ಯಾವ ಡಿಸ್ಟಿಕ್ ಅಂದ್ರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ. ಈ 7 ಡಿಸ್ಟಿಕ್ ಅವರು ಕಲ್ಯಾಣ ಕರ್ನಾಟಕ ಕ್ಯಾಟಗರಿಯಲ್ಲಿ ಬರ್ತಾರೆ. ಆ ಕ್ಯಾಂಡಿಡೇಟ್ಗಳು ಮಾತ್ರ, ಆ ಡಿಸ್ಟಿಕ್ ಕ್ಯಾಂಡಿಡೇಟ್ಗಳು ಮಾತ್ರ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. 596 ವೇಕೆನ್ಸಿ ಕರೆದಿದ್ದಾರೆ. ಬಾಕಿ ಸೆಲೆಕ್ಷನ್ ಪ್ರೊಸೆಸ್, ರಿಟರ್ನ್ ಎಕ್ಸಾಮು, ಫಿಸಿಕಲ್ಲು, ಹೈಟು, ವೆಯ್ಟ್, ಏಜ್ ಕ್ರಿಟೇರಿಯಾ, ಫೀಸು ಪ್ರತಿಯೊಂದು ಸೇಮ್ ಇರುತ್ತೆ. ಜಸ್ಟ್ ವೇಕೆನ್ಸಿ ಮಾತ್ರ ನಿಮಗೆ 596 ಬಿಟ್ಟಿದ್ದಾರೆ. ನೀವು ಇಲ್ಲೂ ಕೂಡ ಅಪ್ಲೈ ಮಾಡಬಹುದು, ಇಲ್ಲಾಂದ್ರೆ ನೀವು ಓವರ್ ಆಲ್ ಕರ್ನಾಟಕ ವೇಕೆನ್ಸಿಯಲ್ಲೂ ಕೂಡ ಅಪ್ಲೈ ಮಾಡಬಹುದಾಗಿದೆ. 596 ವೇಕೆನ್ಸಿಯಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ 398, ಫಿಮೇಲ್ಗೆ 133, ಇದು ಎಕ್ಸ್ ಸರ್ವಿಸ್ ಮೆನು, ಮತ್ತೆ ಟ್ರಾನ್ಸ್ಜೆಂಡರ್ 5, ಟೋಟಲ್ 596 ವೇಕೆನ್ಸಿನ ಕಲ್ಯಾಣ ಕರ್ನಾಟಕ ಮಕ್ಕಳಿಗೆ ಕರೆದಿದ್ದಾರೆ. ಸ್ಯಾಲ್ರಿ ನೋಡೋದಾದ್ರೆ 37,500 76,100 ರೂಪಾಯಿ ಇದೆ ಸ್ಯಾಲ್ರಿ. ಇದ್ರ ಜೊತೆಗೆ ಅಲೌನ್ಸಸ್ ಎಲ್ಲ ಇರುತ್ತೆ ಗಾಯ್ಸ್. ನೋಡಿದ್ರಲ್ಲ ಗೈಸ್, ಇದಿಷ್ಟು ತುಂಬಾ ಲಾಂಗ್ ವೇಟಿಂಗ್ ನಂತರ ಬಂದಿರುವಂತ ಕರ್ನಾಟಕ ಪೊಲೀಸ್ ಸಿವಿಲ್ ಪೊಲೀಸ್ನ ರಿಕ್ರೂಟ್ಮೆಂಟ್ ಇದಾಗಿತ್ತು. ಇದರಲ್ಲಿ ಮೆಡಿಕಲ್ದು ನಿಮಗೆ ಕೆಲವೊಂದು ಅರ್ಥ ಆಗಿರಲ್ಲ ಅನ್ಕೋತೀನಿ. ಇವಾಗಲೇ ಎಲ್ಲ ಡೀಟೇಲ್ಸ್ ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ಹಾಗಾಗಿ ಮೇನ್ ಆಗಿರೋದು ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಮೆಡಿಕಲ್ದು ಒಂದು ಕಂಪ್ಲೀಟ್ ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತೀನಿ ಯಾವ ಥರ ಮೆಡಿಕಲ್ ಆಗುತ್ತೆ ಅಂತ. ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ನು. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತೆ ಇದೇ ಥರ ಹೊಸ ಅಪ್ಡೇಟ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.